ಸರ್ ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಮಜೀದ್ ತಾಂಬೋಳಿ. ಇವತ್ತು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಸಂಘಟನೆಯಿಂದ ಇವತ್ತು ಗ್ರಾಮ ಪಂಚಾಯತಿ ಹನುಮಾಪುರಕ್ಕೆ ಭೇಟಿ ಕೊಟ್ಟಿದ್ದೀವಿ. ಇಲ್ಲಿ ಟೈಮ್ 3 ಆಗಿದೆ, ಯಾವ ಸಿಬ್ಬಂದಿ ಇಲ್ಲ. ಬಿಡು ಅದಾರನ್ರಿ, ಬಿಡೋರಿಲ್ಲ, ಅವ್ರು ಮಾತಾಡೋರಲ್ಲ. ಸರ್ ಹಲೋ, ಓ ತಾಂಬೋಳವ್ರೆ ನೀವು ಮಾತಾಡ್ರಿ. ಅಲ್ಲಿ ಟೇಬಲ್ ನಾವು ತೋರಿಸ್ಬಿಡಮ್ರಲ್ಲ, ಇಲ್ಲಿ ಯಾರ್ಯಾರು ಅದಾರ ನೋಡಮ್. ಯಾವ ಸಿಬ್ಬಂದಿ ಇದ್ದಾರೆ ಲೈವ್ ಮುಖಾಂತರ ನಿಮಗೆ ತೋರಿಸ್ತೀನಿ. ಬರಲಿ ಯಾವ ಥರನಾಗಿ ಇಲ್ಲಿ ವ್ಯವಸ್ಥೆ ಹನುಮಾಪುರ ಪಂಚಾಯತಿಯಲ್ಲಿ ಯಾವ ಥರನಾಗಿ ಇದೆ ಅಂತ ಬನ್ನಿ ತೋರಿಸ್ತೀನಿ. ಇದು ಯಾವ CCTV ಯಾವುದು ಸಮಯ 3 ಗಂಟೆ ಆಗಿದೆ. ಬರ್ರಿ, ಇಲ್ಲಿ ಯಾವ ಟೇಬಲ್ಗಳದಾವನ್ನ ಹೇಳಿ. ಎಲ್ಲ ಖಾಲಿ ಜಾಲಿ ಆಗಿಬಿಟ್ಟದ ಪಂಚಾಯತಿ. ಇದು ಹನುಮಾಪುರ ಪಂಚಾಯತಿ. 3 ಗಂಟೆ ಆದರೂ ಈ ಸಿಬ್ಬಂದಿ 2:15ಗೆ ಅಟೆಂಡ್ ಇಡಬೇಕು. ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಇದು ಒಂಥರ ಖಾಲಿನೇ ಇದೆ. ಇವರು ವಾರಕ್ಕೊಮ್ಮೆ ಬರ್ತಾರೋ ತಿಂಗಳಿಗೊಮ್ಮೆ ಬರ್ತಾರೋ ಗೊತ್ತಿಲ್ಲ. ಆಗಲೇ ಫೋನ್ ಮುಖಾಂತರ ಮಾಡಿದ್ರೆ ಸಾರ್ವಜನಿಕ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು ಕೋಣೆ ನೋಡಮ್ಮ, ಇದು ಕಂಪ್ಯೂಟರ್ ಕೋಣೆ. ಒಬ್ಬರು ಕೂಡ ಸಿಬ್ಬಂದಿಗಳೆಲ್ಲ ಎಲ್ಲ ಖಾಲಿ ಜಾಲಿ ಆಗಿಬಿಟ್ಟಿದೆ ಹನುಮಾಪುರ ಪಂಚಾಯತಿ. ಎಷ್ಟು ಕೋಟ್ಯಾಂತರ ಅನುದಾನ ಬಂದರೂ ಇವಾಗ ಸಾರ್ವಜನಿಕ ಕೆಲಸವನ್ನು ಆಗ್ತಾ ಇಲ್ಲ. ಇಲ್ಲೊಂದು ರೂಮ್ ಇದೆ, ಮೀಟಿಂಗ್ ರೂಮು. ಎಲ್ಲ ಖಾಲಿ ಇದ್ದಾವೆ. 2 ರೂಮ್ ಬಂದ್ ಮಾಡ್ಯಾರ. ಅಲ್ಲಿನೂ ಹೊಸ ಕುರ್ಚಿಗಳು ಖಾಲಿ ಆಗಿದೆ. ಒಬ್ಬರೇ ಇಲ್ಲಿ ಸೆಕ್ರೆಟ್ರಿ ಇದ್ದಾರೆ, ಅವ್ರಿಗೆ ನೋಡೋ ಮಾತಾಡ್ಸೋಣ. ಅವ್ರ ಕೊರಳಲ್ಲಿ ಐಡೆಂಟಿನೂ ಇಲ್ಲ, ಏನು ನಾಮಫಲಕವನ್ನು ಹಾಕೊಂಡಿಲ್ಲ. ಸರ್ಕಾರದ ಏನೋ ನಾಮಫಲಕಗಳು ಗುರುತಿನ ಚೀಟಿ ಏನೂ ಧರಿಸಿಲ್ಲ ಅವರು. ಅಲ್ಲ ಚಾ ತರ್ಸ ಕೊಡ್ರಿ. ಇಲ್ರಿ ಸರ್, ನೀವು ಸಾರ್ವಜನಿಕರಿಗೆ ಸರ್ವಿಸ್ ನೀಡೋರು ಒಬ್ಬರು ಇಲ್ಲಿ ಪಂಚಾಯತಿಯಲ್ಲಿ ಇಲ್ಲಪ್ಪ ಅಂತಂದ್ರೆ ಮತ್ತು ಸಾರ್ವಜನಿಕರ ಗತಿ ಏನು?